ಯೋಜನೆಯೊಂದಿಗೆ ಪದವಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉದ್ಯೋಗ ಅವಕಾಶ. ಸೂರಿಬಾಬು ನೆಕ್ಕಂಟಿ ಗಂಗಾವತಿ. ಪ್ರಸ್ತುತ ಸ್ಪರ್ಧಾತ್ಮಕವಾದ ವಿದ್ಯಾರ್ಥಿಗಳಿಗೆ ತಾವು ಕಲಿತ ಶಿಕ್ಷಣ ಸಾಲದು, ಬರೀ ಸರ್ಟಿಫಿಕೇಟ್ನಿಂದ ಯಾವುದೇ ಉದ್ಯೋಗ ದೊರೆಯದು ಎಂಬ ಉದ್ದೇಶದಿಂದ ಪದವಿ ತರಗತಿಯಿಂದಲೇ ಶಿಕ್ಷಣದ ಜೊತೆಗೆ ಉದ್ಯೋಗ ಅವಕಾಶ ಸಂಬಂಧಿಸಿದಂತೆ ತರಬೇತಿಗೊಳಿಸಲಾಗುವುದೆಂದು ವಿದ್ಯಾನಿಕೇತನ ಪದವಿ ಕಾಲೇಜಿನ ಹಾಗೂ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಸೂರಿಬಾಬು ನೆಕ್ಕಂಟಿ ಹೇಳಿದರು. ಅವರು ಸೋಮವಾರದ ವಡ್ಡರಹಟ್ಟಿ ಬಳಿ ಬರುವ ನೂತನ ಕಾಲೇಜು ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ವಿದ್ಯಾನಿಕೇತನ ಸಮೂಹ ಸಂಸ್ಥೆಗಳು ಎಲ್ಕೆಜಿಯಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ಸೌಲಭ್ಯವನ್ನ ಕಲ್ಪಿಸಲಾಗುತ್ತಿದ್ದು, ಈ ಭಾಗದ ಯಾವುದೇ ವಿದ್ಯಾರ್ಥಿಗಳು ಇತರೆ ಪ್ರದೇಶಕ್ಕೆ ಹೋಗಿ ಕಷ್ಟಪಡುವ ಅಗತ್ಯವಿಲ್ಲ. ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಎನರ್ಜಿ ಎಂಬ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದರ ಮೂಲಕ ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಎನರ್ಜಿ ಸಂಸ್ಥೆಯ ಮುಖ್ಯಸ್ಥ ಸುಮನ್ ಮಾತನಾಡಿ, ಬಿಕಾಂ ಶಿಕ್ಷಣ ಪೂರೈಸಿದವರು ಬ್ಯಾಂಕ್ ಕ್ಷೇತ್ರಕ್ಕೆ ಎಂಬ ಕಲ್ಪನೆ ಸಲ್ಲದು. ದೈನಂದಿನ ಬದುಕಿನಲ್ಲಿ ಜಿಎಸ್ಟಿ ಸಾಮಾನ್ಯವಾಗಿ ಅವುಗಳನ್ನು ಅರಿತುಕೊಳ್ಳುವುದು, ಪಾವತಿಸುವುದಕ್ಕೆ ಸಂಬಂಧಿಸಿದಂತೆ ತರಬೇತಿಗೊಳಿಸಲಾಗುವುದು. ಇದರಿಂದ ಯಾವುದೇ ತೆರಿಗೆ ಸಲಹೆಗಾರರ ಅವಶ್ಯಕತೆ ಇರುವುದಿಲ್ಲ. ಹೀಗೆ ತಾವು ಕಲಿತ ಯಾವುದೇ ಶಿಕ್ಷಣದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಲಾಗುವುದೆಂದು ಈ ಸಂದರ್ಭದಲ್ಲಿ ಸಾತ್ವಿಕ್, ನಳಿನಿ, ಕೃಷ್ಣ ಪ್ರಸಾದ್ ಉಪಸ್ಥಿತರಿದ್ದರು. ಇವಾಗ HCL ಕಂಪ್ನಿ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಹೆಸರಾಂತ ಸಾವಿರಾರು ಜನ ಯಾವ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಂತಂದ್ರೆ BCA ಔಟ್ಪುಟ್ ಮಕ್ಕಳಿಗೆ ಅಥವಾ BCom ಮಕ್ಕಳಿಗೆ ಅಥವಾ BBA ಮಕ್ಕಳಿಗೆ ನೀವೇನು ಪ್ರತಿ ವರ್ಷ ಏನು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದೀರಿ, ಸೊ ಅವರಿಗೆ ನೀವು ಯಾವ ಸ್ಕಿಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಕಂಪನಿಗಳಲ್ಲಿ, ಸೊ ಆ ಸ್ಕಿಲ್ಸ್ ಅನ್ನ ನಮಗೆ ಕೊಡಿ. ಸ್ಕಿಲ್ ಸೆಟ್ ಅಂತಾರೆ, ಸ್ಕಿಲ್ ಸೆಟ್ ಅದನ್ನು ಕೊಟ್ಟರೆ ನಾವು ಯಾವುದೇ ಚಾರ್ಜ್ ಇದ್ದಂಗೆ ನಿಮ್ಮ ಸ್ಕಿಲ್ ಸೆಟ್ ಅನ್ನು ನಮ್ಮ ಕಾಲೇಜಿನಲ್ಲಿ ಅವರಿಗೆ ಕಲಿಸಿಕೊಡುವ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಕಂಪನಿಗಳಿಗೆ ಹೊರಗಡೆ ಬಂದ ಮೇಲೆ ಯಾರಾದ್ರೂ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಆದ್ರೂ ಕೂಡ ಒಂದು 3 ರಿಂದ 4 ತಿಂಗಳ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಆ ಕಂಪನಿಯಲ್ಲಿ ಏನು ಕೆಲಸ ಮಾಡ್ಬೇಕಂತ ಹೇಳಿ. ಸೊ ಆ 4 ತಿಂಗಳು ಕೂಡ ಅವರಿಗೆ ಸ್ಯಾಲರಿ ಕೊಡಬೇಕಾಗುತ್ತೆ ಪರ್ಟಿಕ್ಯುಲರ್ ಕಂಪನೀಸ್. ಸೊ ಈ ಒಂದು ಹೊಸ ಯೋಚನೆ ಮತ್ತು ಯೋಜನೆಯಿಂದ ಇದು ನಾವು ಅನ್ಕೊಂಡಂಗೆ ಎಲ್ಲರೂ ಕೂಡ ಸಕ್ಸಸ್ ಆಯ್ತಂದ್ರೆ ಕಂಪನಿಗಳಿಗೆ ಕೂಡ ಅದು ಲಾಭ ಆಗುತ್ತೆ. ಸೊ ಇಲ್ಲಿಂದ ಹೊರಗಡೆ ಬರುವ ಹೊತ್ತಿಗೆ ಮಕ್ಕಳು ರೆಡಿಮೇಡ್ ಆಗಿ ಹೊರಗಡೆ ಬರ್ತಾರೆ. ಸೊ ಸಪೋಸ್ ಎಕ್ಸಾಂಪಲ್ HCL ಅನ್ನೋ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ, ಇನ್ಫೋಸಿಸ್ ಅನ್ನೋ ಕಂಪನಿ BCA ಫ್ರೆಷರ್ಸ್ ನೇಮ್ ತಗೋತಿರ್ತಾರೆ. ಸೊ ಅವರಿಗೆ ನಮಗೆ ಸ್ಕಿಲ್ ಸೆಟ್ ಕೊಟ್ಟರೆ ಫೈನಲ್ ಇಯರ್ನಲ್ಲಿ ಅವರಿಗೆ ಸಂಪೂರ್ಣವಾಗಿ ರೆಡಿಮೇಡ್ ಅಂದ್ರೆ ಆ ಮಗು ನೇರವಾಗಿ ಟೇಬಲ್ಗೆ ಹೋಗೋ ಕೆಲಸ ಮಾಡುವ ಯೋಜನೆ, ಟ್ರೈನಿಂಗ್ ಎಲ್ಲ ಎಸ್. ಸೊ ಇವೆಲ್ಲ ಯೋಜನೆಗಳನ್ನ, ಒಂದು ಉತ್ತಮ ಯೋಜನೆಗಳನ್ನ, ಈ ರೀತಿ ಇಂಟೆಲೆಕ್ಚುವಲ್ಸ್ ಇದ್ದಂಥ ಬೋರ್ಡ್ಗಳನ್ನು ನಾವೆಲ್ಲ ಕೂಡ ಅಸೋಸಿಯೇಟ್ ಆಗ್ತಾ ಇದ್ದೀವಿ. ತಜ್ಞರ ಸಮಿತಿ ಏನೆಲ್ಲ ಅವೈಲಬಿಲಿಟಿ ಇದೆ ನಮ್ಮ ರಾಜ್ಯದಲ್ಲಿ, ತಜ್ಞರಲ್ಲಿ ಏನೇನಿದ್ದಾರೆ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಭಾಗದ ಮಕ್ಕಳು ಉದ್ಯಮಿಗಳಾಗಿ ಹೊರಗೆ ಬರಬೇಕು, ಉದ್ಯೋಗಿಗಳಾಗಲ್ಲ ಉದ್ಯಮಿಗಳಾಗಿ ಹೊರಗೆ ಬರಬೇಕನ್ನುವ ಫಸ್ಟ್ ಐಡಿಯಾಲಜಿಯಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ನಿಮಗೆ ಬ್ರೋಷರ್ ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು ಇನ್ಫಾರ್ಮೇಶನ್ ಇದೆ. ಸೊ ದಯವಿಟ್ಟು ನಾನು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಈ ಒಂದು ವಿಷಯ ದಯವಿಟ್ಟು ನೀವು ವಿತರಿಸಿದ್ರೆ ಖಂಡಿತವಾಗಿ ಕೂಡ ಈ ಭಾಗದ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡೆದುಕೊಳ್ತಾರೆ. ಸೊ ನಿಮ್ಗೆಲ್ಲರಿಗೂ ಇನ್ನೊಂದು ವಿಷಯ, ಸುಮಾರು 450 ಅಡ್ಮಿಷನ್ ಕ್ಲಾಸ್ ಆಗಿದೆ ನಮ್ಮ ಡಿಗ್ರಿ ಕಾಲೇಜು ಮತ್ತು PU ಕಾಮರ್ಸ್. ಆಲ್ಮೋಸ್ಟ್ 500 ರೀಚ್ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಮಾಧ್ಯಮ ಮಿತ್ರರಿಂದ ಕೂಡ ನಾನು ಸಲಹೆ ಸೂಚನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತಾವು ಕೂಡ ಈ ಭಾಗದ ಹಲವಾರು ಏರಿಯಾಸನ್ನು ಕಂಡಿರ್ತೀರಿ. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಜವಾಬ್ದಾರಿ ಪೌರರಾಗಿ ಹೊರಬರಲಿಕ್ಕೆ ನಿಮ್ಮ ಸಲಹೆ ಸೂಚನೆ, ನಿಮ್ಮ ಬಿಡುವಿದ್ದಂಥ ಟೈಮ್ನಲ್ಲಿ ನೀವು ಸೆಷನ್ಸ್ ಕಂಡಕ್ಟ್ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಬಂದು ಆ ಕ್ಲಾಸ್ಗೆ ಅಟೆಂಡ್ ಆಗಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಹುದು ಅನ್ನೋದು ದಯವಿಟ್ಟು ತಾವು ತಿಳಿಸ್ರಿ ಅಂತ ಹೇಳಿ. ಸೊ ದಟ್ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅಥವಾ ಎಂಟೈರ್ ಟೀಮಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಬಿಕಾಸ್
ಅವರು ಆ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸರ್ ಹೇಳ್ತಾ ಇದ್ರು ಮೊದಲನೇ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಎಸ್, ಸೊ ದೇ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ಸ್ ಟು ಅಸೋಸಿಯೇಟ್ ವಿತ್ ಅಸ್. ವಿ ಅಸೋಸಿಯೇಟೆಡ್ ಅಕ್ರಾಸ್ ದ ಕಂಟ್ರಿ. ಕರ್ನಾಟಕದಲ್ಲೂ ಕೂಡ ನಾವು ಅಸೋಸಿಯೇಟ್ ಆಗ್ತಾ ಇದ್ದೀವಿ. ಸೊ ಕಂಗ್ರಾಚುಲೇಷನ್ ಆಲ್ ಆಫ್ ಯು. ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಒಂದು ಧನ್ಯವಾದನ ಅರ್ಪಿಸ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಒಂದು ಈ ಇದಕ್ಕೆ ಬಂದು ಪ್ರೋಗ್ರಾಮ್ಗೆ ಬಂದು ಎಲ್ಲದನ್ನು ಕವರ್ ಮಾಡ್ತಾ ಇರೋದಕ್ಕೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ವಿ ಕ್ಯಾನ್ ಆನ್ಸರ್. ಇದನ್ನು ಅಸೈನ್ಮೆಂಟ್ ಕೊಡ್ತಾರೆ. ದೆನ್ ಪರ್ಸನಲ್ ಫಿನಾನ್ಸ್ ಒಂದು ಸರ್ಟಿಫಿಕೇಶನ್ ಸಿಗುತ್ತೆ ಅವರಿಗೆ. GST ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಆಮೇಲೆ ಫಿನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಸ್ಟ್ಯಾಟ್ಯೂಟರಿ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ನಾವು. ಈಗ BBA ಸ್ಟೂಡೆಂಟ್ಸ್ಗೆ ಮುಂದೆ ನೀವು HR ನಾನು ನೋಡಬೇಕು ಅಂತ ಹೇಳಿದ್ರೆ EPFO ಹೇಗೆ ಫೈಲ್ ಮಾಡಬೇಕು, ESI ಹೇಗೆ ಫೈಲ್ ಮಾಡಬೇಕು, ಹಾಗೆ ನಾವು 112 ಸಿಮ್ಯುಲೇಟೆಡ್ ಪ್ಲಾಟ್ಫಾರ್ಮ್ ಇದೆ ನಮ್ಮಲ್ಲಿ. ಸೊ ಎಲ್ಲ ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಅಸೈನ್ಮೆಂಟ್ ಆದಮೇಲೆ BMSI ಮತ್ತು MEPS ಇಂದ ಸರ್ಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಸೊ ಆ ಸರ್ಟಿಫಿಕೇಟ್ ತಗೊಂಡ್ರೆ ನಮ್ಗೆ ಏನ್ ಲಾಭ ಅಂತ ನೀವು ಕೇಳಿದ್ರೆ, ಸೊ ದೆನ್ ವೆನ್ ಯು ಹ್ಯಾವ್ ಅ ಸರ್ಟಿಫಿಕೇಶನ್, so the employment ratio will increase. So definitely you will get a very good opportunities in open market.